ಆಸ್ತಿಗೋಸ್ಕರ ಹೆತ್ತ ಮಗುನ ಕಟ್ಕೊಂಡಿರೋ ಗಂಡನ ಬಿಟ್ಕೊಡ್ತೀಯಾ? ಆ ಬಂಧಗಳು ಜವಾಬ್ದಾರಿಗಳು ನನಗೆ ಅಗತ್ಯ ಇಲ್ಲ. ನನ್ನ ಕನಸು ಬೆಳ್ಳಿತೆರೆ ಮೇಲೆ ಕಾಣಿಸ್ಕೊಳ್ಳೋದು. ಅದಕ್ಕಿಂತ ಖುಷಿನ ನನಗ್ಯಾರು ಕೊಡಕ್ಕಾಗಲ್ಲ. ಆಸ್ತಿ ಕೊಟ್ಟಿದ ತಕ್ಷಣ ಕೋರ್ಟಲ್ಲಿ ತೀರ್ಪು ಬದಲಾಗೋಗುತ್ತಾ? ನಾನ್ ಬದಲಾಯಿಸ್ತೀನಿ. ಹೇಗೆ? ಆಸ್ತಿ ನನಗ್ ಬರ್ಕೊಟ್ರಿ ಅಂದ್ರೆ ಕೋರ್ಟಲ್ಲಿ ನಾನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಜಡ್ಜ್ ಹತ್ರ ಕ್ಷಮಾಪಣೆ ಹೇಳಿ, ಶೌರ್ಯ ಕಲ್ಯಾಣಿ ಗಂಡನೇ ಈ ಮಗು ಅವಳ ಮಗುನೇ ಅಂತ ಅವಳಿಗೆ ಕೊಡಿ ಅಂತ ಹೇಳ್ತೀನಿ. ಆಸ್ತಿ ಇಲ್ಲ ನನಗೆ ಕೊಡೋಕ್ಕಾಗಲ್ಲ ಅಂದ್ರೆ ಕೋರ್ಟ್ ತೀರ್ಪು ನನಗೆ ಅನುಕೂಲವಾಗಿ ಬರುತ್ತೆ. ಆಮೇಲೆ ಶೌರ್ಯನ್ನಾಗ್ಲಿ ಮಗುನಾಗ್ಲಿ ಜೀವನದಲ್ಲೇ ನೀನ್ ನೋಡಕ್ಕಾಗಲ್ಲ. ನಾನ್ ನೋಡಕ್ ಬಿಡೋದು ಇಲ್ಲ. ಇಲ್ಲ, ನನಗೆ ನನ್ನ ಕಂದನು ಬೇಕು, ನನ್ನ ಗಂಡನು ಬೇಕು. ಸಿಂಪಲ್. ಆಸ್ತಿನ ಕೊಟ್ಟು ಇವ್ರ ನೀನೇ ತಗೋ. ಅಯ್ಯೋ ಟೈಮ್ ಇಲ್ಲ ಕಲ್ಯಾಣಿ. ಕೋರ್ಟ್ಗೆ ಹೋಗೋಕ್ ಮುಂಚೆನೆ ಎಲ್ಲ ಬದಲಾಗ್ಬೇಕು. ಕೋರ್ಟ್ಗೆ ಏನಾದ್ರೂ ಹೋದ್ರೆ ನಷ್ಟ ಆಗೋದು ನಿನ್ಗೆ. ನನಗಂತೂ ಯಾವ ನಷ್ಟನೂ ಇಲ್ಲ. ಯೋಚನೆ ಮಾಡು. ಕೊಟ್ಟಿರೋ ಅವಕಾಶನ ಉಪಯೋಗಿಸ್ಕೋ ಕಲ್ಯಾಣಿ. ನಾಳೆ ನಾನು ಹೀರೋಯಿನ್ ಆದ್ಮೇಲೆ ಅಲ್ಲೋಡಿ ನಮ್ ಸೌತಿ ಅಕ್ಕ ಅಂತ ಎಲ್ಲರ ಹತ್ರ ಹೇಳ್ಕೋಬಹುದು. ನನಗೆ ನಿನ್ನ ಆಸ್ತಿ ಬೇಕು. ಆಸ್ತಿ ಪೂರ್ತಿ ನನಗೆ ಕೊಟ್ಬಿಟ್ರೆ ಮಗುನ ಶೌರ್ಯನ ನಿನಗೆ ಕೊಟ್ಬಿಡ್ತೀನಿ. ಏನಮ್ಮ ಒಂಥರ ಇದೆಯಾ? ಏನೂ ಆಗಲ್ಲ ಅಂತ ನಮ್ಗೆಲ್ಲ ಧೈರ್ಯ ಹೇಳ್ಬಿಟ್ಟು ನೀನ್ಯಾಕಮ್ಮ ನೋವು ಪಡ್ತಾ ಇದೀಯಾ? ನಿನಗೆ ನಾವೆಲ್ಲ ಇದೀವಲ್ಲಮ್ಮ, ಆದ್ರೂ ಯಾಕೆ ಬೇಜಾರು ಮಾಡ್ಕೋತಾ ಇದೀಯಾ? ಏನಾಗುತ್ತೋ ಅನ್ನೋ ಭಯ ಬೇಡ. ಅದೇನೇ ಆದ್ರೂ ನಿನಗೆ ಒಳ್ಳೇದೇ ಆಗತ್ತೆ. ಎಲ್ರೂ ಸೇರ್ಕೊಂಡು ನಿಮಗ್ ನೀವು ಸಮಜಾಯಿಷಿ ಕೊಟ್ಕೋಬೇಡಿ. ನಾಳೆ ಕೋರ್ಟಲ್ಲಿ ಏನ್ ನಡೆಯತ್ತೆ ಅನ್ನೋದು ಗೊತ್ತಿಲ್ವಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತಿಗೆ. ಯಾವುದೇ ರೀತಿಯಲ್ಲಿ ನೋಡಿದ್ರು ಕೇಸು ಸಂಪದಗೆ ಅನುಕೂಲ ಆಗೋ ತರ ಇದೆ. ಅಂದ್ರೆ ಅನ್ಕೋತಿದ್ದೀನಿ ಅತ್ತಿಗೆ. ಯಾರೇ ಅನ್ಕೊಳ್ಳೋದು? ನೀನು ಮತ್ತೆ ಆ ಸಂಪದನ? ಏನಾಯ್ತಮ್ಮ, ಬೆಳಗ್ಗೆಯಿಂದ ಒಂಥರ ಇದೆಯಾ? ಏನೂ ಇಲ್ಲಮ್ಮ. ಅಮ್ಮ ತೀರ್ಕೊಂಡ್ಮೇಲೆ ಅನಾಥೆಯಾಗಿ ಯಾವುದೇ ಲಾಲ್ನೆ ಪಾಲ್ದೆ ಇಲ್ದೆ ಬೆಳಿಬೇಕಾಗಿದ್ದ ನನ್ಗೆ ನೀನು ಕಾಪಾಡಿ ನನ್ನ ಇಲ್ಲಿ ಕರ್ಕೊಂಡ್ ಬಂದೆ. ಇಷ್ಟು ದೊಡ್ಡ ಕುಟುಂಬನ ನನಗೆ ಕೊಟ್ಟೆ. ಆ ಸಂತೋಷನ ಅನುಭವಿಸೋ ಅಷ್ಟರಲ್ಲಿ ಆಫೀಸರ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟಿದ್ರು. ಆ ಕ್ಷಣದಲ್ಲಿ ಅವತ್ತು ಹಾಗೆ ನಡೆದೋಯ್ತು.
ಅದ್ರ ಬಗ್ಗೆ ಇವಾಗ ಯಾಕಮ್ಮ? ಅಗತ್ಯ ಇದೆಯಮ್ಮ. ಇದು ನನ್ನ ಕುಟುಂಬ ಅಂದ್ಮೇಲೆ ನೀವೆಲ್ಲರೂ ನನಗೆ ಒಳ್ಳೇದನ್ನೇ ಬಯಸೋರಾದ್ರೆ ನನ್ನ ಸಂಸಾರ ಹಾಳಾಗಬಾರ್ದು. ನನ್ನ ಗಂಡನ ಜೊತೆ ನನ್ನ ಮಗು ಜೊತೆ ನಾನು ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡ್ರೆ ನೀವು ಒಂದ್ ಕೆಲಸ ಮಾಡ್ಬೇಕು. ನಮ್ಮೆಲ್ಲರ ಕೋರಿಕೆ ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಕಲ್ಯಾಣಿ. ನಿನ್ ಸಂತೋಷಕ್ಕೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ. ಅಭಿಮಾನ ಇದ್ರೆ ಅನ್ನೋ ಅನುಮಾನ ನಿನ್ಗೆ ಯಾಕಮ್ಮ? ನಿನ್ಮೇಲೆ ಎಲ್ರಿಗೂ ಪ್ರೀತಿ ಇದೆ, ಅಭಿಮಾನನೂ ಇದೆ. ಸರಿ, ಈಗ ನಾವೇನ್ ಮಾಡ್ಬೇಕು ಹೇಳು. ಹಾಗೆ ಮಾಡಿ ನಿನ್ನ ಮೇಲೆ ನಮಗ್ ಪ್ರೀತಿ ಇದೆಯೋ ಇಲ್ವೋ ಅನ್ನೋದನ್ನ ತೋರಿಸ್ತೀವಿ. ನನಗೆ ನಿಮ್ಮೆಲ್ಲರ ಸಹಿ ಬೇಕು. ಏನಂದೆ? ನಮಗೆ ನಿನ್ನ ಮೇಲೆ ಅಭಿಮಾನ ಇದೆ ಅಂತ ಖಾಲಿ ಹಾಳೆ ಮೇಲೆ ಬರೆದು ಸೈನ್ ಹಾಕ್ಬೇಕಾ? ನೀನ್ ಮಾತಾಡ್ಬೇಡ ದಮಯಂತಿ, ತನ್ನ ನೋವನ್ನ ಹೇಳ್ಕೊಳಕ್ ಬಿಡು. ನಿನಗ್ ಬೇಕಾಗಿರೋದು ನಮ್ ಸಿಗ್ನೇಚರ್ಗಳು ಅಷ್ಟೇ ತಾನೇ? ಇದ್ರಲ್ಲಿ ಏನ್ ಬರ್ದು ಸಿಗ್ನೇಚರ್ ಹಾಕ್ಬೇಕು ಅಂತ ಹೇಳು. ಹೇಳಮ್ಮ. ದಮಯಂತಿ ಹೇಳ್ದಾಗೆ ನಮಗ್ ನಿನ್ ಮೇಲೆ ಪ್ರೀತಿ ಇದೆ ಅಂತ ಬರ್ದು ಕೊಟ್ರೆ ಸಾಕ? ಅಥವಾ ಆ ಸಂಪದ ತುಂಬಾ ಕೆಟ್ಟವಳು ಅಂತ ಬರ್ದೇನಾದ್ರೂ ಸೈನ್ ಮಾಡ್ಬೇಕಾ? ನನಗ್ ಬೇಕಾಗಿರೋದು ಬಿಳಿ ಹಾಳೆ ಮೇಲೆ ಹಾಕೋ ಸೈನ್ ಅಲ್ಲ. ಸೈನ್ ಬೇಕಾಗಿರೋದು ಬಾಂಡ್ ಪೇಪರ್ಸ್ ಮೇಲೆ. ಬಾಂಡ್ ಪೇಪರ್ಸ್ ಮೇಲೆ ಯಾತಕಮ್ಮ? ನನ್ನ ಸಂಸಾರಕ್ಕೆ ಅಡ್ಡವಾಗಿ ನಿಂತಿರೋದು ಆ ಸಂಪದ. ಅವಳಿಗೆ ಬೇಕಾಗಿರೋದು ನನ್ನ ಗಂಡನೂ ನನ್ನ ಮಗುನೂ ಅಲ್ಲ. ಈ ಆಸ್ತಿ ಅದಕ್ಕೆ ನನ್ನ ಮೇಲಿನ ಪ್ರೀತಿಯಿಂದ ನೀವೆಲ್ಲರೂ ಈ ಆಸ್ತಿನ ಪೂರ್ತಿ ಬರ್ಕೊಟ್ರೆ ಆ ಸಂಪದ ಮನೆ ಬಿಟ್ಟು ಹೊರಟೋಗ್ತಾಳೆ. ನನ್ನ ಸಂಸಾರ ಉಳ್ಕೊಳ್ಳುತ್ತೆ. ಅನ್ಕೊಂಡಿದ್ದೆ ಕಣೆ, ಇಂಥದ್ದೇ ಏನೋ ಸಂಚು ನಡೆಸ್ತೀಯ ಅಂತ ಅನ್ಕೊಂಡಿದ್ದೆ. ಏನಂದೆ? ಆಸ್ತಿ ಪೂರ್ತಿ ಬರ್ಕೊಡ್ಬೇಕಾ? ಅವಳೇನಾದ್ರೂ ನಮ್ಮನೆಗೆ ಬರುವಾಗ ಕೆಜಿ ಗಟ್ಲೆ ಚಿನ್ನ 10 ಎಕರೆ ಜಮೀನ್ ತಗೊಂಡ್ ಬಂದ್ಲಾ? ಅಥವಾ ಇದು ನಮ್ ತಾತನ್ ಗಂಟು ಅಂತ ದುಡ್ಡು ಒಡವೆ ಏನಾದ್ರೂ ತಗೊಂಡ್ ಬಂದ್ಲಾ? ನಮ್ಮ ಆಸ್ತಿ ಪೂರ್ತಿ ಅವಳಿಗೆ ಬರ್ಕೊಡೋದಿಕ್ಕೆ? ಸಂಪದಂಗೆ ಆಸ್ತಿ ಪೂರ್ತಿ ಬರ್ಕೊಡೋದಂದ್ರೆ ಏನಮ್ಮ? ಆಸ್ತಿ ಬರ್ಕೊಟ್ ಮಾತ್ರಕ್ಕೆ ನಮ್ಮ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾಳೆ ಅನ್ಕೋತಿದ್ಯಾ? ಅಷ್ಟಕ್ಕೂ ಇದು ಇವಳು ಯೋಚನೆ ಆಗಿರಲ್ಲ. ಎಲ್ಲಿ ಆ ಸಂಪದ? ಎಲ್ಲಿ
ಇವಳು ಬಾಯಲ್ಲ ಆ ಮಾತನ್ನ ಹೇಳಿಸ್ತಿರೋದು ಅವಳೇ. ಅವಳು ಹೇಳಿರ್ತಾಳೆ, ಇವಳು ಕೇಳ್ತಿದ್ದಾಳೆ. ಎಲ್ಲವಳು ಬಾರೆ ಬಾ. ಏನೇ ನಿನ್ಗೆ ಆಸ್ತಿ ಪೂರ್ತಿ ಬೇಕಾ? ಏನ್ ಮಾಡಿದ್ಯಾ ಅಂತ? ತಾಳಿ ಕಟ್ಟಿರೋ ಗಂಡನ್ ಜೊತೆ ಸಂಸಾರ ಮಾಡಿದ್ಯಾ? ಇಲ್ಲ ಹೊಟ್ಟೆಲ್ ಹುಟ್ಟಿದ ಮಗುನ ಆಲನೆ ಪಾಲನೆ ಏನಾದ್ರೂ ಮಾಡಿದ್ಯಾ? ಯಾವ ಹಕ್ಕಿಂದ ಆಸ್ತಿ ಮೇಲೆ ಆಸೆ ಪಟ್ಟಿದ್ಯಾ? ಯಾವತ್ತು ಏನು ಕೇಳ್ದಿರೋ ನನ್ ಮೊಮ್ಮಗಳು ಇವತ್ತು ಆಸ್ತಿನ ನಿನಗ್ ಬರ್ಕೊಡಿ ಅಂತಿದ್ದಾಳೆ. ಅಂದ್ರೆ ಏನ್ ಹೇಳಿ ಬೆದರಿಸಿದ್ಯಾ ಇವಳನ್ನ? ಕೋರ್ಟ್ ಮೇಲಿನ ಗೌರವದಿಂದ ನೀನ್ ಏನೇ ಮಾಡಿದ್ರು ಸಹಿಸ್ಕೋತಿದೀವಿ ಅಂತ ಕಲ್ಯಾಣಿ ಹತ್ರ ಆಸ್ತಿ ಕೇಳ್ತಾ ಇದೀಯಾ? ನಿನಗೆ ಆಸ್ತಿ ಬರ್ಕೊಡೋ ಅಂತ ಹಣೆ ಬರ ನಮಗೇನ್ ಬಂದಿದೆ? ಅಷ್ಟಕ್ಕೂ ಮತ್ತೆ ನೀನು ಈ ಮನೆಗೆ ಬಂದಿರೋದೇ ತಪ್ಪು. ಅಂಥದ್ರಲ್ಲಿ ಬಂದಿದ್ ಸಾಲ್ದು ಅಂತ ಆಸ್ತಿ ಬೇರೆ ಬರ್ಕೊಡ್ಬೇಕಾ? ಹೌದು, ಆಸ್ತಿ ಬೇಕು. ಕಲ್ಯಾಣಿ ಗಂಡ ಬೇಕು, ಮಗು ಬೇಕು ಅಂತಿದ್ದಾಳೆ. ನಿಮ್ಗೂ ಕೂಡ ಅವಳೇ ಬೇಕು. ಹಾಗಿದ್ದಾಗ ನಾನು ಎಲ್ಲಿಗೆ ಹೋಗ್ಬೇಕು? ಯಾರಿಗೂ ಅಡ್ಡಿ ಮಾಡ್ದ ಹಾಗೆ ನಾನೆಲ್ಲೋ ಹೋಗ್ಬೇಕು ಅಂದ್ರೆ ನನ್ಗೂ ಕೂಡ ದುಡ್ಡು ಬೇಕಲ್ವಾ? ಅದಕ್ಕೆ ಏನ್ ಮಾಡ್ತೀಯ ಅಂತ ಅವಳನ್ನ ಕೇಳಿದ್ದಕ್ಕೆ ಏನ್ ಬೇಕು ಅಂದ್ರೂ ಕೊಡ್ತೀನಿ ಅಂತ ಕಲ್ಯಾಣಿನ ನನಗ್ ಬಂಪರ್ ಆಫರ್ ಕೊಟ್ಟಿದ್ದು. ಅದಕ್ಕೆ ಆಸ್ತಿ ಕೇಳ್ದೆ, ಕೊಡ್ತೀನಿ ಅಂದ್ಲು. ನೋಡಿ, ಇಲ್ಲಿ ಯಾವ ರೀತಿ ಬಲವಂತನೂ ಇಲ್ಲ. ಕೋರ್ಟಲ್ಲಿ ಹೇಗೋ ನಾನೇ ಗೆಲ್ತೀನಿ. ಅವಾಗ ಕಲ್ಯಾಣಿ ನನ್ ಗಂಡ ನನ್ ಮಗುಗೆ ದೂರ ಆಗಿ ಹೋಗ್ಲೇಬೇಕು. ಇಲ್ಲ ಕಲ್ಯಾಣಿಗೆ ಶೌರ್ಯ ಮಗು ಸಿಗ್ಬೇಕು ಅಂದ್ರೆ ನಾನ್ ಕೇಳಿದ್ದು ನನಗೆ ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ನೀವೇ ತಗೊಳ್ಳಿ. ನಾವು ಬೇಕು ಅನ್ಕೊಂಡ್ರೆ ಆಸ್ತಿ ಕೊಡ್ಬೇಡಿ. ಕಲ್ಯಾಣಿ ಬೇಕು ಅನ್ಕೊಂಡ್ರೆ ಆಸ್ತಿ ಕೊಟ್ಬಿಡಿ. ಚಾಯ್ಸ್ ಇಸ್ ಯೋರ್ಸ್. ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ನೀನ್ ಅದು ಹೇಗೆ ಮಾತು ಕೊಟ್ಟೆ? ಕಲ್ಯಾಣಿ, ಅವಳ ಮಾತನ್ನ ನಂಬಿ ಆಸ್ತಿ ಕೊಡ್ತೀನಿ ಅಂತ ನೀನ್ ಹೇಗೆ ಹೇಳ್ದೆ? ನನ್ ಗಂಡನ್ನ ನನ್ ಮಗುನ ಪಡ್ಕೋಬೇಕು ಅಂದ್ರೆ ಇದನ್ ಬಿಟ್ರೆ ನಾನಿನ್ನೇನ್ ಮಾಡೋಕ್ಕಾಗುತ್ತೆ?
ಏಯ್ ನಿನಗೆ ನನ್ನ ಆಸ್ತಿ ಬೇಕೇನೆ? ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಹೊರತು ನನ್ನ ಆಸ್ತಿಲ್ ಒಂದು ಪೈಸಾ ಕೊಡಲ್ಲ ನಿನ್ಗೆ. ಅತ್ತೆ ಬಿಡಿ ನನ್ನ. ಏನೇ ಬಿಡೋದು? ಯಾಕೆ ಕೊಡ್ಬೇಕು ನಿನ್ಗೆ ಆಸ್ತಿ? ನನ್ನ ಮಗನ್ ಜೊತೆ ನೆಟ್ಟಿಗೆ ಸಂಸಾರ ಮಾಡಿದ ಹೆಂಡ್ತಿನ ಇಲ್ಲ ಮಗುನ ಪ್ರೀತಿಯಿಂದ ನೋಡ್ಕೊಂಡಂತ ತಾಯಿನ? ಬಿಡಿ ನನ್ನ. ನನಗೆ ಹೊಡೆದ್ರಿ ಅಲ್ವಾ? ನೋಡಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಲ್ಲಿ. ನನಗ್ ಹೊಡೆದ್ರಿ ಅಂತ ಹೇಳಿ ಎಲ್ಲರಿಗೂ ತೋರಿಸಿ ಎಲ್ರನ್ನು ಜೈಲಲ್ಲಿ ಕೂರ್ಸಿ ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಅಷ್ಟಕ್ಕೂ ಅಲ್ಲಿವರೆಗೂ ನಿನ್ನ ಬದುಕೋಕ್ ಬಿಟ್ರೆ ಅಲ್ವೇನೆ? ಅಯ್ಯೋ ದಮಯಂತಿ, ಏನ್ ಮಾಡ್ತಿದ್ಯಾ ನೀನು? ನನ್ನ ತಡಿಬೇಡ ಅನುಪಮ. ಇವತ್ತು ಇವಳು ನನ್ನ ಕೈಯಲ್ಲಿ ಸಾಯಲೇಬೇಕು. ದಮಯಂತಿ ಬೇಡ. ಇಷ್ಟು ದಿವಸ ಸಮಾಧಾನವಾಗಿದ್ದು ಈಗ ಯಾಕೆ ಹೀಗಾಡ್ತಿದೀಯ ನೀನು? ಇವಳು ನನ್ನನ್ನೇ ಹೆದರ್ಸ್ತಾ ಇದ್ದಾಳೆ. ಆಸ್ತಿ ಬೇಕೇನೆ ನಿನ್ಗೆ? ಆಸ್ತಿ? ಸುಮ್ಮನಿರು ದಮಯಂತಿ. ದಮಯಂತಿ ಸುಮ್ಮನಿರು. ಅನುಪಮ, ನೀನ್ ಯಾಕೆ ತಡಿತಾ ಇದ್ಯಾ? ನಿನ್ನ ಮಗಳಿಗೋಸ್ಕರ ನೀನ್ ಕೊಡ್ತೀಯನೋ, ಆದ್ರೆ ನಾನು ಕೊಡಲ್ಲ. ನಿನ್ನ ಬೇಡ ದಮಯಂತಿ. ಅಮ್ಮ ಇರಮ್ಮ. ದಮಯಂತಿ ಬೇಡ. ದಮಯಂತಿ ನಾನು ಹೇಳೋದು ಕೇಳ ಬಿಡು. ನಿನ್ ಕಲ್ಯಾಣಿಗಿಂತ ಆಸ್ತಿನೇ ಹೆಚ್ಚಾಯ್ತಾ? ಹೌದು ಕಣೋ, ನನಗ ಆಸ್ತಿನೇ ಹೆಚ್ಚು. ಆಸ್ತಿ ಬೇಕು ಅಂತ ಅವಳು ನಮ್ಮನ್ನ ಹೆದರ್ಸ್ತಾ ಇದ್ರೆ ಅವಳನ್ನ ತಡಿಯೋದ್ ಬಿಟ್ಟು ನನ್ನನ್ನು ತಡಿತಿದ್ದೀರಲ್ಲ. ನಾನೇನ್ ಆಸ್ತಿ ನಿಮ್ಮನ್ ಕೇಳಲಿಲ್ಲ. ಕಲ್ಯಾಣಿನ್ ಕೇಳ್ದೆ ಕೊಡ್ತೀನಿ ಅಂದ್ಲು. ಏಯ್ ಕೊಡೋದು ಕೌಳು ಯಾರೋ ತಗೊಳ್ಳೋದು ಯಾರೇ? ದಮಯಂತಿ ಬಿಡು. ಅಮ್ಮ ಸಂಪದ, ಆ ವಿಡಿಯೋ ಡಿಲೀಟ್ ಮಾಡು. ನಾನ್ ಡಿಲೀಟ್ ಮಾಡಲ್ಲ. ನನಗೆ ಹೊಡೆದ್ಲು. ನಾಳೆ ಕೋರ್ಟಲ್ಲಿ ನಾನೇನು ಅಂತ ತೋರಿಸ್ತೀನಿ. ಎಷ್ಟು ವಿಡಿಯೋ ತೆಗಿತೀಯೋ ತೆಗೆ. ತೆಗ್ದಿರೋ ವಿಡಿಯೋನ ಹೊರಗಡೆ ತೋರ್ಸೋ ಹೊತ್ತಿಗೆ ನಿನ್ನ ಸಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ದಮಯಂತಿನೇ ಅಲ್ಲ. ನೋಡಿದ್ಯಾ ಕಲ್ಯಾಣಿ, ನಿಮ್ಮ ಅತ್ತೆಗೆ ನಾನೇ ಬೇಕಂತೆ. ಅದಕ್ಕೆ ಆಸ್ತಿ ಕೊಡಲ್ಲ ಅಂತಿದ್ದಾಳೆ. ನಾಳೆ ಕೋರ್ಟಲ್ಲಿ ತೀರ್ಪು ಬಂದ್ಮೇಲೆ ಶೌರ್ಯ ನಾನು ಇಲ್ಲೇ ಇರ್ತೀವಿ. ಆಮೇಲೆ ನಿಮ್ ಮತ್ತೆ ನಿನ್ನ ಇಲ್ಲಿರೋದಕ್ಕೆ ಬಿಡ್ತಾಳ? ಅಮ್ಮ, ನನಗೆ ಸಂಪದ ಜೊತೆ ಇರೋಕೆ ಇಷ್ಟನೇ ಇಲ್ಲ. ನನಗೆ ಬೇಕಾಗಿರೋದು ನನ್ನ ಮಗು ಮತ್ತೆ ಕಲ್ಯಾಣಿ ಅಷ್ಟೇ. ನಿಮ್ಮ ಅಮ್ಮನೇ ನನ್ನ ಬಿಡಲ್ಲ ಅಂದ್ಮೇಲೆ ನಾನ್ ನಿನ್ನ ಹೇಗ್ ಬಿಟ್ಬಿಡ್ತೀನಿ ಶೌರ್ಯ? ಅತ್ತೆ, ನನ್ಗೋಸ್ಕರ ಇದೊಂದು ಸಹಾಯ ಮಾಡಿ. ನಾನು ಮಾಡಲ್ಲ, ನಾನು ಕೊಡೋಳಲ್ಲ. ಅದ್ರಲ್ಲೂ ಇವಳಿಗಂದ್ರೆ ₹1 ಕೂಡ ಕೊಡಲ್ಲ. ಅಯ್ಯೋ ಅಮ್ಮ, ಬಿಡ ನನ್ನ. ದಮಯಂತಿ, ನಿನ್ನ ನೋಡ್ತಿದ್ರೆ ನನ್ ಜೀವನ ನೆನಪಾಗತ್ತೆ ಕಲ್ಯಾಣಿ. ಅದಕ್ಕೆ ನೀನ್ ಏನ್ ಮಾಡಿದ್ರು ಏನ್ ಕೇಳಿದ್ರು ಕೂಡ ನನಗೆ ಕೋಪ ಬರ್ತಿಲ್ಲ. ನಿನ್ ತಂದೆನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕೆ ಅವರು ನಿಮ್ಮಮ್ಮನ ಮದುವೆ ಮಾಡ್ಕೊಂಡು ಬಂದ್ರು ಕೂಡ ನಾನು ಏನು ಮಾತಾಡ್ಲಿಲ್ಲ. ಅದೇ ರೀತಿ ನೀನು ಕೂಡ ನಿನ್ನ ಗಂಡಂಗೋಸ್ಕರ, ನಿನ್ನದಲ್ದೇ ಇರೋ ನಿನ್ನ ಮಗುಗೋಸ್ಕರ ನೀನ್ ಇಷ್ಟು ಕಷ್ಟಪಡ್ತಿರೋದನ್ನ ನೋಡ್ತಿದ್ರೆ ನನಗೆ ನಿನ್ನಲ್ಲಿ ನಾನೇ ಕಾಣಿಸ್ತಿದ್ದೀನಿ. ಆ ಸಂಪದ ಹೆತ್ತು ಮಗು ಮೇಲೆ ನಿನಗೆ ಯಾಕಮ್ಮ ಅಷ್ಟು ಪ್ರೀತಿ?